ಇದು ಅರ್ಜುನ್ ಜನ್ಯ ಮತ್ತೆ ರಮೇಶ್ ಸರ್ಗೆ ಇಬ್ಬರಿಗೂ ಪ್ರಶ್ನೆ. ಒಂದು ಪ್ರಮೋಷನಲ್ ಸಾಂಗ್ ಅಂತಿದ್ರ, ಒಂದ್ ಸಿನಿಮಾ ಬಜೆಟ್ ಅಷ್ಟು ಖರ್ಚು ಮಾಡಿದ್ರ ಇದಕ್ಕೆ, ಒಂದ್ ಪ್ರಮೋಷನಲ್ ಸಾಂಗ್. ಐ ಜಸ್ಟ್ ವಾಂಟ್ ಟು ನೋ ವೈ, ಅಂದ್ರೆ ಒಂದ್ ಪ್ರಮೋಷನಲ್ ಸಾಂಗ್ಗೆ ಒಂದ್ ಸಿನಿಮಾ ಬಜೆಟ್ ಅಷ್ಟು ಖರ್ಚು ಮಾಡಿದ್ರೆ ಏನಕ್ಕೆ ಅಂತ. ಅಲ್ಲ, ನಮಗೆ ಇದ್ದಿದ್ದು ಪ್ರಮೋಷನ್ ಸಾಂಗ್ ಇದೆ, ನಮಗೆ ಪ್ರಮೋಷನ್ ಸಾಂಗ್ ಬೇಕಾಗಿತ್ತು. ಇದಕ್ಕೆ ಇಷ್ಟು ಖರ್ಚು ಮಾಡಿದ್ರೆ ಪಿಕ್ಚರ್ಗೆ ಎಷ್ಟು ಖರ್ಚಾಗಿರತ್ತೆ ಅಂತ ನೀವು ಊಹೆ ಮಾಡ್ಬೋದು. ಅಲ್ಲ, ಬಟ್ ಈ ಫಿಲಮ್, ಈ ಸಾಂಗ್ ಈ ಫಿಲಮ್ಗೂ ಸಂಬಂಧ ಇರಲ್ವಾ? ಹಾಗಾದ್ರೆ ಈ ಸಾಂಗ್ ಯಾಕೆ ಅಟ್ಯಾಚ್ ಮಾಡಿಲ್ಲ ಫಿಲಮ್ಗೆ ಅಂತ? ಮೇಡಮ್, ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಅಟ್ಯಾಚ್ ಇದೆಯೋ ಇಲ್ವೋ. ನನಗೆ ಮೇಡಮ್ ಡೈರೆಕ್ಟ್ ಕೇಳಿ ಮೇಡಮ್ ಗೊತ್ತಾ. ಅದೇ ಸರ್, ಈ ಹಾಡಿನ ಬಗ್ಗೆ ಜಸ್ಟ್ ಐ ಜಸ್ಟ್ ವಾಂಟ್ ಟು ನೋ ದ ಥೀಮ್ ಆಫ್ ದ ಸಾಂಗ್ ಇಸ್ ನೈಸ್, ಬಟ್ ಫ್ರಮ್ ಯು ವಿ ವಾಂಟ್ ಟು ನೋ ವಾಟ್ ಇಸ್ ದ ಸಾಂಗ್, ಅಂದ್ರೆ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಸಾಂಗ್ ಅಂತ. ಮೇಡಮ್, ಈ ಲಿರಿಕ್ಸ್ ನೀವು ಕರೆಕ್ಟಾಗಿ ಗಮನ ಹರಿಸಿದ್ರೆ ಜೀವನನ ಫುಲ್ ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನೋದನ್ನ ಈ ಲಿರಿಕ್ಸ್ ಕಂಪ್ಲೀಟ್ ಆಗಿ ಹೇಳ್ಕೊಂಡು ಹೋಗುತ್ತೆ. ಒಬ್ಬ ವ್ಯಕ್ತಿ ಹೇಗಿರಬೇಕು, ಎಲ್ಲವೂ ಪಾಸಿಟಿವ್ ವಿಷಯಗಳು ಲಿರಿಕಲಿ ಹೇಳಿದ್ದೀವಿ. ಸೊ ಆರ್ ಫಿಲ್ಮ್ ಇಸ್ ಅಬೌಟ್ ದಟ್ ಥಿಂಗ್. ವಿ ಟೆಲ್ ಅಬೌಟ್ ಲೈಫ್ ವೆರಿ ಪಾಸಿಟಿವ್ ಆಗಿ ಹೇಗಿರಬೇಕು ಅನ್ನೋದಕ್ಕೆ ಇದಿದೆ. ಆ್ಯಂಡ್ ಇನ್ನೂ ಕ್ಲೀನಾಗಿ ನೀವು ವಿಷಯ ಡಿಕೋಡ್ ಮಾಡ್ಕೊಂಡು ಈಗ ಎಷ್ಟು ಅರ್ಥ ಆಗುತ್ತೆ ಈ ಹಾಡು, ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಈ ಹಾಡಲ್ಲಿರೋ ಎಲ್ಲ ವಿಷಯವೂ ಫಿಲ್ಮ್ ಕನೆಕ್ಟ್ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಓಕೆ, ರಮೇಶ್ ಸರ್ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಶಿವಣ್ಣ ಹೇಳಿದ್ರು, ಅಂದ್ರೆ ಅರ್ಜುನ್ ಜನ್ಯನೇ ಹೇಳಿದ್ರು, ಅವ್ರು ಏನ್ ಕೇಳಿದ್ರು ಕೊಡ್ತಾರೆ ಹಾಗೆ ಹೇಗೆ ಅಂತ. ಶಿವಣ್ಣ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಅರ್ಜುನ್ ಜನ್ಯ, ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ. ಬಟ್ ನೀವ್ ಇನ್ವೆಸ್ಟರ್ ಆಗಿ ಒಂದು ನ್ಯೂ ಕಮರ್ಗೆ ಇಷ್ಟು ದೊಡ್ಡ ಬಜೆಟ್ ಫಿಲಮ್ ಹೇಗೆ ಕೊಟ್ಟು? ಕತೆ ಮೇಡಮ್, ಅಷ್ಟು ಕತೆ. ಮೈನ್ ಶಿವಣ್ಣ ಇದ್ದಾಗ ನಾವು ಅದನ್ನ ನೋಡೋಕ್ಕಾಗಲ್ಲ. ಶಿವಣ್ಣಗೂ ಮತ್ತೆ ಕತೆಗೂ ಮತ್ತೆ ಡೈರೆಕ್ಟರ್ ವಿಜನ್ ಅಂತೀವಲ್ಲ, ಅದಂತ ನಾನು ಇಂಗ್ಲೀಷ್ ಬರಲ್ಲ, ನನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಅರ್ಥ ಆಯ್ತು ಸರ್. ಆಯ್ತಲ್ವ ಮೇಡಮ್. ಇದು ಎಂತಂದ್ರೆ ಇಷ್ಟು ಬಡ್ಜೆಟ್ ಅಂತ ಹೇಳಿದ್ರೆ ಕತೆ ಕೇಳ್ತಾ ಇದೆ ಬಡ್ಜೆಟ್. ಸುಮ್ಮನೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಫಿಲಮ್ ನೋಡಿದಾಗ ಯಾವಾಗ ಗೊತ್ತಾಗುತ್ತೆ ಮೇಡಮ್. ಇವಾಗ ಆ ಬಡ್ಜೆಟ್ ಏನಾಗತ್ತೆ ಅದನ್ನ ಎಲ್ಲರೂ ಅದೇ ಕೇಳ್ತಾರೆ, ಬಡ್ಜೆಟ್ ಅಂತ ಹೇಳ್ಬಿಟ್ಟು. ಇದು ನಮ್ಗೆ ಫಸ್ಟ್ ನಾನು ಹೇಳಿದ್ರಿ, ಇಂಡಿಯಾಕ್ಕೆ ಫಸ್ಟ್ CG ಅಂತ, ನಮ್ದು CG ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯ್ತು. ಮತ್ತ ಅಲ್ಲಿ ರಾಜ್ವಿ ಶೆಟ್ಟಿ ಓಡ್ತಾ ಇರೋ ರೀತಿ ನೋಡಿದಾಗ ನೀವ್ ಎಷ್ಟು ಓಡಿದ್ರ CG ಇಂದೆ ಅಂತ ಗೊತ್ತಾಯ್ತು ಸರ್. ಹೌದು, ಅಲ್ಲ ಎಲ್ಲ ಓಡ್ಲೇಬೇಕು, ಒಂದು ಕೆಲಸ ಆಗ್ಬೇಕಂದ್ರೆ ಓಡ್ಲೇಬೇಕಲ್ಲ ಮೇಡಮ್. ಇಲ್ಲ ನಡಿಬೇಕು, ಇಲ್ಲ ಓಡ್ಬೇಕು, ಇವತ್ತು ಮಾಡಲೇಬೇಕು, ಒಂದು ಕೆಲಸ ಆಗ್ಬೇಕಲ್ಲ. ಸರ್, ಇನ್ನು ಓಡ್ತಾನೆ ಇದ್ದೀರಾ? ಯಾರು ಓಡ್ತಾ ಇರೋದು ಇವಾಗ? ಇಲ್ಲ, ಇವಾಗ ಯಾರು ಓಡ್ತಾ ಇಲ್ಲ ಮೇಡಮ್, ಎಲ್ಲ ಕೂತಿದ್ದೀವಿ ಅಂತ. ಯಾರು ಓಡ್ತಾ ಇಲ್ಲ, ಇವಾಗ ಓಡ್ತಾ ಇಲ್ಲ, ಎಲ್ಲ ಕೂರ್ಸಿದೆ, ಯಾರು ಓಡಿಸ್ತಾ ಇಲ್ಲ. ರಮೇಶ್ ಸರ್, ರಮೇಶ್ ರೆಡ್ಡಿ ಸರ್, ಇಲ್ಲಿ ನಾನು ಆಂಕರ್ ಅನುಶ್ರೀ, ಇಲ್ಲಿ ಸರ್. ಇವತ್ತು ನೀವು ಫುಲ್ಲು ಮಾಸ್ ಸರ್, ನೀವು ಮಾಸ್ ಸರ್, ನೀವು ಇವತ್ತು ಸಖತ್ ಸರ್, ಸೂಪರ್.